ಸ್ವಾಮಿ, ನಿನ್ನ ಪಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ಬರ್ಲಿಕ್ಕಾಗುವಂತೆ ದೇವ, ನೀನು ಮಾಡಿರುವಂತ ನಿನ್ನ ಎಲ್ಲಾ ಮಹೋಪಕಾರಗಳನ್ನ ನೆನೆಸಿ ಸ್ವಾಮಿ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸಿ, ತಂದೆಯ ದೇವರೇ, ನಮ್ಮ ಎಲ್ಲ ಕಾರ್ಯಗಳನ್ನ ನಿಮ್ಮ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡುತ್ತಾ, ಕರ್ತನೆ, ನನ್ನ ವಿಮೋಚಕನೇ, ನನ್ನ ಬಾಯ ಮಾತುಗಳನ್ನ, ನನ್ನ ಹೃದಯದ ಧ್ಯಾನವನ್ನ ನಿನಗೆ ಸಮರ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ, ಜೀವುಳ ತಂದೆಯ ದೇವರೇ. ಕರ್ತನಲ್ಲಿ ಪ್ರೀತಿಯ ದೇವ್ ಜನರೇ, ಈ ಒಂದು ಜ್ಞಾನೋಕ್ತಿಗಳ ಪುಸ್ತಕವನ್ನ ನಾವು ಈಗಾಗಲೇ 23 ಅಧ್ಯಾಯಗಳನ್ನ ಧ್ಯಾನಿಸಲ್ಪಟ್ಟವರಾಗಿ, ಆ ಒಂದು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಅಡಕವಾಗಿರ್ತಕ್ಕಂಥ ಅನೇಕ ರಹಸ್ಯಗಳನ್ನ ಮತ್ತು ಜ್ಞಾನದ ಕುರಿತಾಗಿ ಮತ್ತು ನಮ್ಮ ಜೀವನಕ್ಕೆ ಅಳವಡಿಕೆಯನ್ನ ಮಾಡಿಕೊಳ್ಳುವಂತ ಅನೇಕ ಸಂಗತಿಗಳನ್ನ ನಮ್ಮ ಸೇವಕರುಗಳಿಂದ ನಾವೆಲ್ಲರೂ ಕೇಳಲ್ಪಟ್ಟಿದ್ದೇವೆ. ಈ ಒಂದು ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯವನ್ನ ನಾವು ನೋಡುವುದಾದ್ರೆ, ಈ ಒಂದು ಪುಸ್ತಕದಲ್ಲಿ ಜ್ಞಾನ, ಪ್ರೀತಿ ಮತ್ತು ಗೌರವಗಳು ಎಂಬುದಾಗಿ ಅನೇಕ ವಿಧವಾಗಿರ್ತಕ್ಕಂಥ ಒಂದು ಸಂಗತಿಗಳನ್ನ ಇಲ್ಲಿ ಈ ಒಂದು ವಚನದಲ್ಲಿ ನಾವು ಕಾಣಲ್ಪಡುತ್ತೇವೆ ಪ್ರಿಯರೇ. ಇಲ್ಲಿ ನೋಡ್ತೇವೆ, ಮೊದಲನೆಯ ಒಂದು ಸಂಗತಿಯನ್ನ ನಾವು ಗಮನಿಸುವಾಗ, ಮೊದಲನೇದಾಗಿ ಕೆಟ್ಟ ವ್ಯಕ್ತಿಗಳನ್ನ, ಕೆಟ್ಟವರನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುವುದು ಬೇಡ ಎಂಬುವಂತ ಒಂದು ಸಲಹೆ ದೇವರು ನಮಗೆ ಈ ಒಂದು ಮುಂಚಾನ ವೇಳೆ ಕೊಡಲ್ಪಡುವಂತ ಒಂದು ಸಲಹೆ, ದೇವರು ನಮಗೆ ತಿಳಿಸುವಂತ ಒಂದು ಸಂಗತಿ ಎಂಬುದಾಗಿ ನೋಡುವುದಾದ್ರೆ, ಕೆಟ್ಟವರನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುವುದು ಬೇಡ ಎಂಬುದಾಗಿ. ಅನೇಕ ಸಂದರ್ಭಗಳಲ್ಲಿ ಮನುಷ್ಯನಾಗಿರ್ತಕ್ಕಂಥ ನಮ್ಮೆಲ್ಲರಲ್ಲಿ ಬರುವಂತ ಒಂದು ಆಲೋಚನೆ ಎಂಬುದಾಗಿ ನೋಡುವುದಾದ್ರೆ, ನಾವು ಅಂದ್ಕೊಳ್ತೀವಿ, ಇತರರೊಡನೆ ನಾವು ಹೋಲಿಕೆ ಮಾಡಿ ನಾವು ಮಾತನಾಡುವಂತ ಸಂದರ್ಭದಲ್ಲಿ, ನಾನು ಈ ರೀತಿಯಾದಂತಹ ಪ್ರಾರ್ಥನೆಯನ್ನು ಮಾಡ್ತೇನೆ, ಸಭೆಗೆ ಬರ್ತೇನೆ, ದೇವರ ವಾಕ್ಯವನ್ನ ಕೇಳ್ತೇನೆ, ದೇವರ ವಾಕ್ಯಕ್ಕೆ ನಾನು ಕೈಗೊಂಡವನಾಗಿ ನಡೀತೇನೆ, ಆದ್ರೆ ನಾನು ಇನ್ನು ಇದೇ ಜೀವನದಲ್ಲಿ ಇದೇ ನನ್ನ ಒಂದು ಕಷ್ಟ, ಒಂದು ವೇದನೆಯ ಜೀವಿತ ಆಗಿದೆ. ಆದ್ರೆ ಆ ವ್ಯಕ್ತಿಯನ್ನು ನೋಡುವುದಾದ್ರೆ, ಮೋಸ, ಅನೇಕ ರೀತಿಯಾದಂತಹ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇರುವಂತ ವ್ಯಕ್ತಿ ಮೇಲಿಂದ ಮೇಲೆ ಬರ್ತಾನೆ ಇದ್ದಾನೆ, ಅನೇಕ ರೀತಿಯಾಗಿರ್ತಕ್ಕಂಥ ಲೌಕಿಕವಾದಂತ ಒಂದು ಆಶೀರ್ವಾದಗಳನ್ನ ಪಡೆದುಕೊಂಡು ಮೇಲೆ ಬರ್ತಾ ಇದ್ದಾನೆ ಎಂಬುದಾಗಿ ನಾವು ಅಂದುಕೊಳ್ತೇವೆ. ಆ ರೀತಿಯಾಗಿ ಅಂದುಕೊಳ್ಳುವಂತ ನಮಗೆ ದೇವರು ಕೊಡುವಂತ ಸಲಹೆ ಏನೆಂಬುದಾಗಿ ನೋಡುವುದಾದ್ರೆ, ಕೆಟ್ಟವರನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳಬೇಡ ಮತ್ತು ಅವರ ಸಹವಾಸವನ್ನೇ ನಾವೇನ್ ಮಾಡ್ಬೇಕಂತಂದ್ರೆ ಬಯಸದೆ ಇರುವಂತವರಾಗಿ ನಾವು ಇರಲ್ಪಡಬೇಕು ಎಂಬುದಾಗಿ. ಯಾಕೆ ಎಂಬುದಾಗಿ ನೋಡುವುದಾದ್ರೆ, ಅವರ ಮನಸ್ಸು ಯಾವ ರೀತಿಯಾಗಿ ಮತ್ತು ಅವರ ಆಲೋಚನೆಗಳು ಯಾವ ರೀತಿಯಾಗಿ ಕಾಣಲ್ಪಡುತ್ತದೆ ಎಂಬುದಾಗಿ ನಾವು ನೋಡುವುದಾದ್ರೆ, 2 ಮತ್ತು 2ನೇ ವಚನದಲ್ಲಿ ನಾವು ಗಮನಿಸುವಾಗ, 2ನೇ ವಚನ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಅವರು ಆ ಕೆಟ್ಟ ವ್ಯಕ್ತಿಗಳು ಅಥವಾ ಕೆಟ್ಟವರನ್ನ ನಾವು ನೋಡುವಾಗ ಅವರ ಮನಸ್ಸು ಯಾವಾಗಲೂ ಹಿಂಸೆಯನ್ನೇ ಯೋಚಿಸುತ್ತಿರುವುದು. ಯಾವಾಗ ಈ ವ್ಯಕ್ತಿಗೆ ಮೋಸ ಮಾಡಬೇಕು, ಯಾವ ರೀತಿಯಾಗಿ ಮೋಸದಿಂದ ಹಣವನ್ನು ತೆಗೆದುಕೊಳ್ಳಲ್ಪಡಬೇಕು, ಅಥವಾ ಯಾವ ರೀತಿಯಾಗಿ ಆ ವ್ಯಕ್ತಿಗೆ ಕೇಡನ್ನು ಉಂಟು ಮಾಡಬೇಕು, ಯಾವಾಗ ಆ ವ್ಯಕ್ತಿಯನ್ನ ಬೀಳಿಸ್ಬೇಕು, ಯಾವಾಗ ಆತನಿಗೆ ಕಷ್ಟಗಳೇ ಬರ್ಬೇಕು ಎಂಬತಕ್ಕಂಥ ಒಂದು ಆಲೋಚನೆ ಅಥವಾ ಮನಸ್ಸಿನ ಆಲೋಚನೆಗಳು ಅದೇ ರೀತಿಯಾಗಿ ಆತನಿಗೆ ಆ ಒಂದು ಕೆಟ್ಟವರ ಒಂದು ಕುರಿತಾಗಿ ಇಲ್ಲಿ ದೇವರ ವಾಕ್ಯ ತಿಳಿಸ್ತಿದ್ದೇನೆ. ಆದ್ರೆ ಇಲ್ಲಿ 3 ಮತ್ತು 4ನೇ ವಚನವನ್ನು ನಾವು ನೋಡುವುದಾದ್ರೆ, 3 ಮತ್ತು 4ನೇ ವಚನ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಏನೆಂಬುದಾಗಿ ನಾವು ನೋಡುವುದಾದ್ರೆ, ಜ್ಞಾನವನ್ನ ಮನೆ ಕಟ್ಟುವುದಕ್ಕೆ ಜ್ಞಾನವೇ ಸಾಧನೆ ಎಂಬುದಾಗಿ. ನಾವು ಮನೆಯನ್ನ ಕಟ್ತೇವೆ ಎಂಬುದಾಗಿ ಹೇಳುವುದಾದ್ರೆ, ನಾವು ಸರಿಯಾದಂತ ರೀತಿಯಲ್ಲಿ ಮನೆಯನ್ನ ಕಟ್ಟಲ್ಪಡಬೇಕು ಎಂಬುದಾಗಿ ಹೇಳುವುದಾದ್ರೆ, ಅದಕ್ಕೆ ಸರಿಯಾದಂತ ಒಂದು ತಳಪಾಯ ಆಗಿರ್ಬೋದು, ಅಸ್ಥಿವಾರಗಳಾಗಿರ್ಬೋದು, ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ನಾವು ಮಾಡ್ತೇವೆ. ಅದು ಮಾತ್ರ ಅಲ್ಲದೆ, ಮಾಡಿದ ನಂತರದಲ್ಲಿ ಯಾವ ಯಾವ ವಸ್ತುಗಳು ಯಾವ ಯಾವ ಭಾಗದಲ್ಲಿ ಇರಲ್ಪಡಬೇಕು ಎಂಬುದಾಗಿ ಜ್ಞಾನ ಉಳ್ಳವರಾಗಿ ನಾವು ಮಾಡುವಂತವರಾಗಿರ್ತೇವೆ. ಮತ್ತು ಎಲ್ಲರಿಗೂ ಇದೇ ರೀತಿಯಾದಂತ ಒಂದು ಆಲೋಚನೆ ಇಲ್ಲಿ ಕಂಡು ಬರ್ತದೆ ಪ್ರೇರಣೆ. ಆದ್ರೆ ಅದೇ ಪ್ರಕಾರವಾಗಿ ಕುಟುಂಬ ಎಂಬತಕ್ಕಂಥದ್ದು ಯಾವ ರೀತಿಯಾಗಿ ಸ್ಥಾಪನೆ ಆಗಲ್ಪಡಬೇಕು, ಯಾವ ರೀತಿಯಾಗಿ ಕುಟುಂಬವು ಅದು ನಡೆಯಲ್ಪಡಬೇಕು ಎಂಬುದಾಗಿ ದೇವರು
ಅದನ್ನ ಬಯಸುವಂತವನಾಗಿದ್ದಾನೆ. ಮತ್ತು ಅದು ಸ್ಥಾಪನೆ ಆಗ್ಬೇಕು ಅಂದ್ರೆ ಆ ಒಂದು ಕುಟುಂಬ ಸರಿಯಾದಂತ ರೀತಿಯಲ್ಲಿ ನಡೆದುಕೊಂಡು ಹೋಗಲ್ಪಡಬೇಕು ಎಂಬುದಾದ್ರೆ ಅದಕ್ಕೆ ದೇವರ ಜ್ಞಾನ ಮಾತ್ರವೇ ಅದರಿಂದ ಸಾಧ್ಯ ಆಗ್ತದೆ ಎಂಬುದಾಗಿ 3 ಮತ್ತು 4ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇ ನೋಡುವುದಾದ್ರೆ ಅದರ ಕೋಣೆಗಳನ್ನ ಅಮೂಲ್ಯವಾದಂತ ಎಲ್ಲಾ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕರಣ. ನಾನು ಹೇಳಿದಲ್ವಾ, ಒಂದು ಮನೆಯನ್ನು ನಾವು ಕಟ್ಟಿದ್ದೇವೆ ಎಂಬುದಾಗಿ ಹೇಳುವುದಾದ್ರೆ ಆ ಕಟ್ಟಿದ ನಂತರದಲ್ಲಿ ಯಾವ ಯಾವ ವಸ್ತುಗಳು ಯಾವ ಯಾವ ಸ್ಥಳದಲ್ಲಿ ಇರಲ್ಪಡಬೇಕು ಎಂಬುದಾಗಿ ಜ್ಞಾನವುಳ್ಳವರಾಗಿ ನಾವು ಮಾಡಲ್ಪಡ್ತೇವೆ. ಅದೇ ರೀತಿಯಾಗಿ ನನ್ನ ಕುಟುಂಬದಲ್ಲಿ ಅಥವಾ ನಮ್ಮ ಜೀವಿತದಲ್ಲಿ ಯಾವ ವಿಷಯಗಳು ಬೇಕಾಗಿದೆ, ಯಾವುದು ಅಗತ್ಯತೆ ಇಲ್ಲದಿರ್ತಕ್ಕಂಥ ವಿಷಯವಾಗಿದೆ, ಅಗತ್ಯವಿರುವಂತದ್ದು ಯಾವುದು ಎಂಬುದಾಗಿ ನಾವುಗಳು ಆಲೋಚನೆಗಳನ್ನ ಮಾಡಿಕೊಳ್ಳುವಂಥದ್ದು ಯಾವುದರ ಮೂಲಕವಾಗಿ ಎಂಬುದಾಗಿ ನಾವು ನೋಡುವುದಾದ್ರೆ ದೇವರು ಕೊಡುವಂತ ಜ್ಞಾನದ ಮೂಲಕವಾಗಿ ಎಂಬುದಾಗಿ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ಇಲ್ಲಿ ನೋಡುವುದಾದ್ರೆ 5ರಿಂದ 6ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಜ್ಞಾನಿಯ ಒಂದು ಬಲ ಎಂಬುದಾಗಿ, ಜ್ಞಾನಿಯ ಒಂದು ಬಲ ಯಾವ ರೀತಿಯಾಗಿ ಆ ಒಂದು ಜ್ಞಾನಿಗೆ ಆ ಒಂದು ಬಲ ಎಂಬುದಾಗಿ ನಾವು ನೋಡುವುದಾದ್ರೆ ಸೊಲೊಮೋನನ ಒಂದು ಕುರಿತಾಗಿ ನಾವು ನೋಡುವುದಾದ್ರೆ ಆ ವ್ಯಕ್ತಿ ಅಲ್ಲಿ ನೋಡ್ತೇವೆ ಬಲವನ್ನ ಕೊಡು ಎಂಬುದಾಗಿ ಕೇಳಲಿಲ್ಲ, ಅಥವಾ ನನಗೆ ಅಷ್ಟು ಸೈನಿಕರು ಬೇಕೆಂಬುದಾಗಿ ಕೇಳಲಿಲ್ಲ. ಆ ವ್ಯಕ್ತಿ ಕೇಳಲ್ಪಟ್ಟಿರ್ತಕ್ಕಂಥ ಒಂದು ಕಾರ್ಯವನ್ನ ನಾವು ಗಮನಿಸುವುದಾದ್ರೆ ನಿನ್ನ ಜನರನ್ನ ನಡೆಸಿಕೊಂಡು ಹೋಗುವುದಕ್ಕೆ ಬೇಕಾದಂತ ಜ್ಞಾನವನ್ನ ನನಗೆ ದಯಪಾಲಿಸು ಎಂಬುದಾಗಿ ಹೇಳುವುದಾದ್ರೆ ಕೇಳಿಕೊಂಡಾಗ ದೇವರು ಆತನಿಗೆ ಜ್ಞಾನವನ್ನ ದಯಪಾಲಿಸಲ್ಪಟ್ಟವನಾಗಿ ಆ ಜ್ಞಾನದ ಮೂಲಕವಾಗಿ ಸೊಲೊಮೋನನು ತನ್ನ ಒಂದು ರಾಜ್ಯವನ್ನ ಆತನು ಆಳ್ವಿಕೆ ಮಾಡಿಕೊಂಡು ಬರಲ್ಪಟ್ಟಿರ್ತಕ್ಕಂಥದ್ದನ್ನ ನಾವು ಅನೇಕ ಸಾರಿ ಕೇಳಲ್ಪಟ್ಟಿದ್ದೇವೆ. ಮತ್ತು ಯಾವ ರೀತಿಯಾಗಿ ಆತನು ರಾಜ್ಯಾಧಿಕಾರವನ್ನ ಮಾಡಲ್ಪಟ್ಟಿದ್ದಾನೆ ಎಂಬತಕ್ಕಂಥ ಒಂದು ಸಂಗತಿಯನ್ನು ಕೂಡ ನಾವು ನೋಡಲ್ಪಟ್ಟಿದ್ದೇವೆ. ಆದ್ರೆ ಅದೇ ರೀತಿಯಾಗಿ 7 ಮತ್ತು 7ರಿಂದ 9ನೇ ವಚನವನ್ನ ನಾವು ಗಮನಿಸುವುದಾದ್ರೆ ಮೂರ್ಖನ ಒಂದು ಪಾಪ ಏನಾಗಿದೆ ಎಂಬುದಾಗಿ ನಾವು ಯಾವ ರೀತಿಯಾಗಿ ಆ ವ್ಯಕ್ತಿ ಎಂಬುದಾಗಿ ನಾವು ಗಮನಿಸುವುದಾದ್ರೆ ಮೂರ್ಖ ಆತನ ಏನ್ ಮಾಡ್ತಾನೆ ಅಂತಂದ್ರೆ ಆತನಿಗೆ ಎಲ್ಲವೂ ಗೊತ್ತಿದೆ ಎಂಬುವಂತ ರೀತಿಯಲ್ಲಿ ಆತನು ತೋರ್ಪಡಿಕೆಯನ್ನ ಮಾಡಿಕೊಳ್ತಾನೆ. ಎಲ್ಲವೂ ಗೊತ್ತಿದೆ ಎಂಬುದಾಗಿ ತೋರ್ಪಡನೆ ಮಾಡಿಕೊಳ್ತಾನೆ, ತನ್ನನ್ನು ತಾನು ತೋರ್ಪಡಿಸಿಕೊಳ್ತಾನೆ. ಆದ್ರೆ ನ್ಯಾಯಸ್ಥಾನದಲ್ಲಿ ಆತನು ಬಾಯನ್ನ ಬಿಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಆತನು ಯಾವತ್ತಿಗೂ ಯಾವ ಭಾಗದಲ್ಲಿ ಎಲ್ಲಿ ಆತನು ಬಾಯನ್ನ ತೆರೆದು ಜ್ಞಾನವುಳ್ಳವನಾಗಿ ಮಾತನಾಡ್ಬೇಕು ಎಂಬುದಾಗಿರ್ತದೋ ಆ ಭಾಗದಲ್ಲಿ ಆತನು ಮಾತನಾಡುವುದಿಲ್ಲ. ಅದೇ ಮೂರ್ಖನ ಒಂದು ಲಕ್ಷಣ ಎಂಬುದಾಗಿ ಇಲ್ಲಿ ನಾವು ಗಮನಿಸಿಕೊಳ್ತೇವೆ. ಮತ್ತು ಯಾರು ಕೇಡನ್ನ ಕಲ್ಪಿಸುವಂತವನಾಗಿರ್ತಾನೋ ಆತನು ಕುಯುಕ್ತಿ ಉಳ್ಳವನೇ ಎಂಬುದಾಗಿ ಅಂದ್ಕೊಳ್ತಾನೆ. ಮೂರ್ಖನ ಸಂಕಲ್ಪವು ಪಾಪವೇ, ಧರ್ಮ ನಿಂದಕನು ಮನುಷ್ಯರಿಗೆ ಅಸಹ್ಯ ಎಂಬುದಾಗಿ ಇಲ್ಲಿ ನಾವು ವಾಕ್ಯ ಭಾಗದಲ್ಲಿ ಗಮನಿಸಿಕೊಳ್ತೇವೆ. ಏನೆಂಬುದಾಗಿ ನಾವು ನೋಡುವುದಾದ್ರೆ ಮೂರ್ಖನ ಸಂಕಲ್ಪವೆಲ್ಲವೂ ಅದು ಪಾಪವೇ. ಆತನ ಆಲೋಚನೆಗಳು ಅಥವಾ ಮಾಡ್ಬೇಕೆಂಬುದಾಗಿ ಅಂದ್ಕೊಳ್ತಕ್ಕಂಥ ಪ್ರತಿಯೊಂದು ಕಾರ್ಯವೇನೆಂಬುದಾಗಿ ನೋಡೋದಾದ್ರೆ ಅದು ಪಾಪವೇ ಆಗಿದೆ. ಯಾರು ಧರ್ಮ ನಿಂದಕನೆಂಬುದಾಗಿ ಹೇಳುವುದಾದ್ರೆ ಕೆಟ್ಟ ಕಾರ್ಯಗಳನ್ನ ಮಾಡುವಂತ ವ್ಯಕ್ತಿಯಾಗಿ ಅಥವಾ ಅಸಹ್ಯ ಕಾರ್ಯಗಳನ್ನು ಮಾಡುವಂತವನಾಗಿರ್ತಾನ ಆತನು ಮನುಷ್ಯರಿಗೆ ಅಸಹ್ಯ ವ್ಯಕ್ತಿಯಾಗಿ ಆತನು ಕಾಣಲ್ಪಡ್ತಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅದಾದ ನಂತರದಲ್ಲಿ ನಾವು ನೋಡುವುದಾದ್ರೆ 10ನೇ ವಚನವನ್ನ ನಾವು ನೋಡುವುದಾದ್ರೆ 10ನೇ ವಚನವನ್ನ ನಾವು ಗಮನಿಸುವಾಗ ಇಕ್ಕಟ್ಟಿನ ದಿನದಲ್ಲಿ ನೀನು ಬಾಳಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವುದಾದ್ರೆ ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಡನೆ ಓಡಿ ಹೇಗೆ ಮುಂದಾಗುವಿ? ನಿರಪಾಯ ದೇಶದಲ್ಲಿ ನೀನು ನಿರ್ಭಯವಾಗಿದ್ದರೂ ಯೋರ್ದಾನಿನ ದಟ್ಟಡವಿಯಲ್ಲಿ ಏನು ಮಾಡುವಿ ಎಂಬುದಾಗಿ. ಅದೇ ರೀತಿಯಾಗಿ ಯೆಶಾಯ 40ನೇ ಅಧ್ಯಾಯ
31ನೇ ವಚನ ನಾವು ಗಮನಿಸಿದಾದ್ರೆ, ಯೆಹೋವನನ್ನ ನಿರೀಕ್ಷಿಸಿಕೊಂಡವರು ಹೊಸ ಬಲವನ್ನ ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿ ಏರುವರು, ಓಡಿ ದಣಿಯರು ಎಂಬುದಾಗಿ. ಇಕ್ಕಟ್ಟಿನ ದಿನದಲ್ಲಿ ನಾವು ಬಾಳಲುವಂತ ಸಂದರ್ಭದಲ್ಲಿ ನಮ್ಮ ಬಲವೆಲ್ಲವೂ ಅದೇನಾಗ್ತದೆ, ಬಳಲಿ ಹೋಗ್ತದೆ. ಆದ್ರೆ ಇಕ್ಕಟ್ಟಿನ ದಿನದಲ್ಲಿ, ಕಷ್ಟಗಳ ದಿನದಲ್ಲಿ ನಾವು ದೇವರನ್ನ ಆಶ್ರಯಿಸಿಕೊಳ್ಳುವಾಗ ನಮ್ಮ ಬಲವಾದು ಇಕ್ಕಟ್ಟಾಗದೆ ದೇವರ ಕೃಪೆಯ ಮೂಲಕವಾಗಿ ಅದನ್ನ ನಾವು ಮಾಡ್ಲಿಕ್ಕೆ ದೇವರ ಆತ್ಮನು ನಮಗೆ ಸಹಾಯವನ್ನ ಮಾಡುವಂತವನಾಗಿದ್ದಾನೆ. ಇಲ್ಲಿ 10ನೇ ವಚನವನ್ನ ನಾವು ಗಮನಿಸುವುದಾದ್ರೆ, 10ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ದೇವರ ಆತನ ಮಕ್ಕಳಿಗೆ ಅಥವಾ ಜ್ಞಾನಿಗಳೆಂಬುದಾಗಿ ಹೇಳಿಕೊಳ್ಳುವಂತವರಿಗೆ ಅಥವಾ ನಮ್ಮ ಜೀವಿತಗಳಲ್ಲಿ ದೇವರು ಕೊಡುವಂತ ಕೆಲವು ಸಲಹೆಗಳನ್ನ ಅಥವಾ ನಮ್ಮ ಒಂದು ಕರ್ತವ್ಯ ಏನೆಂಬುದಾಗಿ ನಾವು ಗಮನಿಸಿಕೊಳ್ಳುವಾಗ ಇದು ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಕೊಲೆಗೆ ಸೆಳೆಯಲ್ಪಟ್ಟವರನ್ನ ರಕ್ಷಿಸು, ಸಂಹಾರಕ್ಕೆ ಗುರಿಯಾದವರನ್ನ ತಪ್ಪಿಸುವುದಲ್ಲವೇ. ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನೆವ ಹೇಳಿದರೆ ಹೃದಯ ಶೋಧಕನು ಗ್ರಹಿಸುವುದಿಲ್ಲವೋ, ನಿನ್ನ ಆತ್ಮವನ್ನ ಕಾಯುವಾತನು ತಿಳಿದಿರುವುದಿಲ್ಲವೋ, ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನ ಕೊಡದೆ ಬಿಟ್ಟಾನು ಎಂಬುದಾಗಿ. ಸೊ ಯಾರು ಆ ಒಂದು ಕಷ್ಟದ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಒಂದು ರೀತಿಯಾದಂತ ಕಷ್ಟದ ಪರಿಸ್ಥಿತಿಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಲ್ಪಟ್ಟಿದ್ದಾರೋ ಅಥವಾ ಒಂದು ಮರಣಕ್ಕೆ ಒಂದು ಕೊಲೆಗೆ ಸೆಳೆಯಲ್ಪಟ್ಟಿರ್ತಕ್ಕಂಥವ್ರನ್ನ ರಕ್ಷಿಸಲ್ಪಟ್ಟವರಾಗಿ ನಾವುಗಳು ಜೀವಿಸಲ್ಪಡಬೇಕೆಂಬುದಾಗಿ ಅದೇ ನಮ್ಮ ಕರ್ತವ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯಲ್ಲಿ ನಮಗೆ ತಿಳಿಸ್ತದೆ. ಒಂದು ವೇಳೆ ಅದು ನನಗೆ ಗೊತ್ತಿಲ್ಲ, ಆ ವ್ಯಕ್ತಿಯನ್ನ ಆ ಒಂದು ವಿಷಯದಿಂದ ತೆಗೆದು ಹಾಕುವುದಕ್ಕೆ ನನಗೆ ಗೊತ್ತಿರಲಿಲ್ಲ ಎಂಬುದಾಗಿ ನಾವು ಹೇಳುವುದಾದ್ರೆ, ನಮ್ಮ ಹೃದಯವನ್ನ ಶೋಧಿಸುವಂತ ವ್ಯಕ್ತಿಗೆ ಆ ವ್ಯಕ್ತಿ ಯಾರು ಅಂತಂದ್ರೆ ನಮ್ಮ ತಂದೆಯಾದ ದೇವರು ಅದೆಲ್ಲವನ್ನ ಗ್ರಹಿಸುವಂತ ದೇವರಾಗಿದ್ದಾನೆ. ಆ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯನ್ನ ಕಷ್ಟದಲ್ಲಿರುವಾಗ ಆ ವ್ಯಕ್ತಿಯನ್ನ ಕಷ್ಟದಲ್ಲಿರ್ಬೋದು ಅಥವಾ ಆ ವ್ಯಕ್ತಿ ಒಂದು ಏನಪ್ಪಾ ಅಂತಂದ್ರೆ ಆ ಒಂದು ಪಾಪದಿಂದ ಹೊರಗಡೆ ಬರುವುದಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಇರುವಂತ ಪರಿಸ್ಥಿತಿಯಲ್ಲಿ ನಾವುಗಳು ಆ ವ್ಯಕ್ತಿಯನ್ನ ಆ ಒಂದು ಭಾಗದಿಂದ ನಾವು ಬಿಡುಗಡೆ ಮಾಡಿ ನಡೆಸುವಾಗ ದೇವರ ಆತ್ಮನು ನಮಗೆ ಸಹಾಯಗಳನ್ನ ಮಾಡುವಂತವರಾಗಿದ್ದಾನೆ. ಇದೆಲ್ಲ ಅಂತ ಅಂದ್ರೆ ಅದು ನಮಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ, ನ್ಯಾಯ ತೀರ್ಪಿನ ದಿವಸದಲ್ಲಿ ಪ್ರತಿಯೊಬ್ಬನ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನ ನಾವು ಮಾಡಿದಂತ ಪ್ರತಿಯೊಂದು ಕಾರ್ಯಕ್ಕೆ ತಕ್ಕ ಪ್ರತಿಫಲವನ್ನ ದೇವರು ನಮಗೆ ಕೊಡುವಂತವನಾಗಿದ್ದಾನೆ. ಅದಾದ ನಂತರದಲ್ಲಿ 13-14ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಒಂದು ಜ್ಞಾನದ ಒಂದು ರುಚಿಯನ್ನ ನಾವಿಲ್ಲಿ ನೋಡ್ತೇವೆ ಎಂಬುದಾಗಿ ನೋಡುದಾದ್ರೆ, ಯಾವ ರೀತಿಯಾಗಿ ಅದನ್ನು ಹೋಲಿಕೆ ಮಾಡಿದ್ದಾರೆ ಎಂಬುದಾಗಿ ನೋಡುದಾದ್ರೆ, ಜೇನುತುಪ್ಪವು ಏನಾಗಿದೆ ಅಂತಂದ್ರೆ ನಮ್ಮ ಬಾಯಿಗೆ ಅದನ್ನ ತಿನ್ನುವಾಗ ಬಾಯಿಗೆ ಅದು ಬಹಳ ಸಿಹಿಯನ್ನ ಒದಗಿಸಿಕೊಡ್ತದೆ. ಅದೇ ರೀತಿಯಾಗಿ ನಮ್ಮ ಜ್ಞಾನ ಏನಾಗಿದೆ ಅಂದ್ರೆ ನಮ್ಮ ಆತ್ಮಕ್ಕೆ ಅದು ಒಂದು ರೀತಿಯಾದಂತ ಸಿಹಿಯನ್ನ ಕೊಡುವಂತದ್ದಾಗಿದೆ ಎಂಬುದಾಗಿ, ಅದನ್ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ, ಜ್ಞಾನವನ್ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಅದು ಬಹಳ ದಿವಸಗಳ ನಂತರದಲ್ಲಿ, ಈಗಲ್ಲ ಒಂದಲ್ಲ ಒಂದು ದಿವಸದಲ್ಲಿ ಖಂಡಿತವಾಗಿ ಅದಕ್ಕೆ ಏನಾಗ್ತದೆ ಅಂತಂದ್ರೆ ಫಲಕಾಲ ಅದು ಬರಲ್ಪಡ್ತದೆ. ಆ ಫಲಕಾಲ ಬರಲ್ಪಡ್ತದೆ, ಆ ನಿರೀಕ್ಷೆ ಎಂದಿಗೂ ಏನಾಗುವುದಿಲ್ಲ, ಅದು ನಿರರ್ಥಕವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮ್ಮಲ್ಲಿ ಈ ಒಂದು ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಅದಕ್ಕೆ ನಾವು ನೋಡುವುದಾದ್ರೆ ನಾವೆಲ್ಲರೂ ಒಂದು ಭಾಗದಲ್ಲಿ ನೋಡುವುದಾದ್ರೆ ಅನೇಕ ವಿದ್ಯಾಭ್ಯಾಸಗಳನ್ನ ಮಾಡ್ತಾರೆ. ವಿದ್ಯಾಭ್ಯಾಸಗಳನ್ನು ಮಾಡಿ ತಕ್ಷಣವಾಗಿ ಅವರಿಗೆ ಕೆಲಸವಾಗ್ಲಿ ಅಥವಾ ಅವರ ಒಂದು ಜೀವನ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಹಂತಕ್ಕೆ ಬರುವುದಿಲ್ಲ. ಹಂತ ಹಂತವಾಗಿ 10ನೇ ತರಗತಿಯಲ್ಲಿ ಓದಿರ್ತಕ್ಕಂಥ ವಿಷಯಗಳು ಒಂದಲ್ಲ ಒಂದು ದಿವಸ ಅದು ತಿಳಿದುಕೊಂಡಿರ್ತಕ್ಕಂಥ ಒಂದು ಜ್ಞಾನ ಒಂದಲ್ಲ ಒಂದು ದಿವಸದಲ್ಲಿ ಅದು ಉಪಯೋಗವಾಗ್ತದೆ ಎಂಬುದಾಗಿ
ಇಲ್ಲಿ ನಾವು ನೋಡ್ತೇವೆ. ಅದನ್ನ ಪಡೆದುಕೊಂಡರೆ ಮುಂದೆ ಕಾಲ ಖಂಡಿತವಾಗಿ ಬರ್ತದೆ ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಮತ್ತು ಇಲ್ಲಿ ನೋಡ್ತೇವೆ 15ನೇ ವಚನದಲ್ಲಿ ನಾವು ನೋಡುದಾದ್ರೆ ಏನೆಂಬುದಾಗಿ ನೋಡುದಾದ್ರೆ ದುಷ್ಟನಿಗೆ ಒಂದು ರೀತಿಯಾದಂತ ಒಂದು ಏನಂದ್ರೆ ಸಲಹೆ ಆಗಿರ್ಬೋದು, ಒಂದು ರೀತಿಯಾದಂತ ಸಲಹೆ ಅನ್ನೋದಕ್ಕಿಂತ ಒಂದು ರೀತಿಯಾಗಿ ಎಚ್ಚರಿಕೆಯನ್ನ ಇಲ್ಲಿ ನಾವು ನೋಡ್ತೇವೆ ಎಂಬುದಾಗಿ ನೋಡುದಾದ್ರೆ, ದುಷ್ಟನೇ ಶಿಷ್ಟನ ಮನೆಗೆ ಹೊಂಚು ಹಾಕಬೇಡ, ಅವನ ನಿವಾಸವನ್ನ ಸೋರೆ ಮಾಡಬೇಡ, ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಹೇಳುವನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮ್ಮಲ್ಲಿ ತಿಳಿಸ್ತದೆ. ಪ್ರಿಯ ರೋಮಪುರದವರಿಗೆ ಬರೆದಂತ ಇಲ್ಲಿ ನೋಡ್ತೇವೆ, ಶಿಷ್ಟನು 7 ಸಾರಿ ಬಿದ್ರು ಮತ್ತೆ ಹೇಳುವನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯವನ್ನ ನಾವು ನೋಡುವುದಾದ್ರೆ ಇಲ್ಲಿ ನೋಡ್ತೇವೆ. ಒಂದು ರೀತಿಯಾದಂತ ಒಂದು ಯುದ್ಧ ಕಾದಾಟಗಳಲ್ಲಿ ನೋಡುವುದಾದ್ರೆ ಒಂದೇ ಸಾರಿ ಬಿದ್ದ ತಕ್ಷಣವಾಗಿ ಆತನು ಸೋತು ಹೋದ ಎಂಬುದಾಗಿ ಅಲ್ಲ, ಬದಲಾಗಿ ಆತನು ಸೋತು ಹೋಗಿ ಮತ್ತು ಪುನಃ ಬಿದ್ದು ಕೂಡ ಕೊನೆಗೆ ಜಯವನ್ನ ಹೊಂದಲ್ಪಡುತ್ತಾನೆ ಎಂಬುದಾಗಿ. ಅದು ಮಾತ್ರ ಅಲ್ಲದೆ ಇಲ್ಲಿ 17-18ನೇ ವಚನವನ್ನ ನಾವು ನೋಡುವುದಾದ್ರೆ, ನನ್ನ ಶತ್ರುಗಳು ಅಥವಾ ನನಗೆ ಕೇಡನ ಬಯಸಿದವರು ಒಂದು ವೇಳೆ ಬಿದ್ರೆ ಆ ವ್ಯಕ್ತಿ ಬಿದ್ದು ಹೋಗಿದ್ದಾನೆ ಎಂಬುದಾಗಿ ನಮ್ಮ ಹೃದಯವು ಹರ್ಷಿಸಬಾರದು ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ನಮಗೆ ತಿಳಿಸ್ತದೆ. ದೇವರ ವಾಕ್ಯ ಇಲ್ಲಿ ನೋಡ್ತೇವೆ ಏನಂದ್ರೆ, ಯೆಹೋವನಿನ ಹರ್ಷವನ್ನ ಕಂಡು ಬೇಸರಗೊಂಡು ತನ್ನ ಕೋಪವನ್ನ ದುಷ್ಟನ ಕಡೆಯಿಂದ ನಮ್ಮ ಕಡೆಗೆ ಅಂದ್ರೆ ಅವನ ಕಡೆಗೆ ತಿರುಗಿಸಾನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಲ್ಪಡ್ತೇವೆ. ಕೆಡುಕರ ಮೇಲೆ ಉರಿಗೊಳ್ಳದಿರು, ದುಷ್ಟರನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳಬೇಡ ಎಂಬುದಾಗಿ ಮೊದಲು ಹೇಳಿರ್ತಕ್ಕಂಥ ರೀತಿಯಲ್ಲಿ ಕೆಟ್ಟ ವ್ಯಕ್ತಿಗಳ ಸಹವಾಸವನ್ನಾಗಿರ್ಬೋದು, ಅವರು ಬಹಳ ಬೆಳೀತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇರ್ಬೋದು. ಇಲ್ಲಿ ನೋಡ್ತೇವೆ, ಕೆಟ್ಟವನಿಗೆ ಶುಭ ಕಾಲವು ಬಾರದು, ದುಷ್ಟರ ದೀಪವು ಹಾರಿಯೇ ಹೋಗುವುದು ಎಂಬುದಾಗಿ. ಅವರ ಒಂದು ದೀಪ ಏನಂತಂದ್ರೆ ಅದು ಹಾರಿ ಹೋಗ್ತದೆ. ಅವ್ರು ಬಹಳ ವೇಗವಾಗಿ ಅವರು ತುಂಬಾ ಏನಂತಂದ್ರೆ ಬೆಂಕಿ ಬಹಳ ಪ್ರಜ್ವಲವಾಗಿ ಉರಿತದೆ, ಆದದ್ದು ಬಹಳ ದಿವಸಗಳ ತನಕ ಅದು ಉಳಿಯುವುದಿಲ್ಲ ಎಂಬುದಾಗಿ. 21ನೇ ವಚನವನ್ನು ನಾವು ನೋಡುವುದಾದ್ರೆ, ಮಗನೇ ಯೆಹೋವನಿಗೂ ರಾಜನಿಗೂ ಭಯಪಡು, ತಿರುಗು ಬೀಳುವವರ ಗೊಡವೆಗೆ ನೀನು ಹೋಗಬೇಡ ಎಂಬುದಾಗಿ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 13ನೇ ಅಧ್ಯಾಯ 1-5 ವಚನಗಳನ್ನ ನಾವು ನೋಡುವುದಾದ್ರೆ ಏನೆಂಬುದಾಗಿ ನಾವು ನೋಡುವಾಗ, ಅಧಿಕಾರಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು, ಅಧಿಕಾರಿಗಳನ್ನ ಅಲ್ಲಿ ಸ್ಥಾಪಿಸುವಂತವನು ಮತ್ತು ಅಧಿಕಾರಿಗಳನ್ನ ನೇಮಿಸಲ್ಪಟ್ಟಿರ್ತಕ್ಕಂಥದ್ದು ದೇವರೇ ಎಂಬುದಾಗಿ ಇಲ್ಲಿ ನೋಡೋದಾದ್ರೆ, ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ, ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆ ಕಾರಣದಿಂದಾಗಿ ನಾವು ಆದಷ್ಟು ದೇವರಿಗೂ ಮತ್ತು ರಾಜರಿಗೂ ಅಂದ್ರೆ ಈ ಲೋಕದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಭಯಪಟ್ಟವರಾಗಿ ಜೀವಿಸುವಂತದ್ದು ತುಂಬಾ ಮುಖ್ಯ. ಅವರ ಗೊಡವೆಗೆ ಹೋಗುವುದು ಬೇಡ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಜ್ಞಾನೋಕ್ತಿಗಳ ಒಂದು ಪುಸ್ತಕದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದು ಮಾತ್ರ ಅಲ್ಲದೆ ಇಲ್ಲಿ ನೋಡುವುದಾದ್ರೆ 24ನೇ ವಚನ 25ನೇ ವಚನವನ್ನ ನಾವು ನೋಡುವುದಾದ್ರೆ, ದುಷ್ಟರನ್ನ ಗದರಿಸುವವರಿಗಾದರೂ ಶುಭವಾಗುವುದು, ಸುಖಕರವಾದ ಆಶೀರ್ವಾದವು ಲಭಿಸುವುದು ಎಂಬುದಾಗಿ ಇಲ್ಲಿ ನೋಡ್ತೇವೆ. ದುಷ್ಟರನ್ನಿರುವಾಗ ಆ ಒಂದು ವ್ಯಕ್ತಿಗಳನ್ನು ನೋಡುವುದಾದ್ರೆ ಗದರಿಸುವಂತದ್ದು ನಮ್ಮ ಒಂದು ಕಾರ್ಯವಾಗಿದೆ. ಏನಂತಂದ್ರೆ ಮಾಡ್ತಾ ಇರ್ತಕ್ಕಂಥ ತಪ್ಪು ಕಾರ್ಯವನ್ನ ನಾವು ಅವರಿಗೆ ತಿಳಿಸಲ್ಪಡುವಾಗ ದೇವರು ನಮ್ಮನ್ನ ಆತನು ಆಶೀರ್ವಾದ ಮಾಡಿ ನಡೆಸುವಾತನಾಗಿದ್ದಾನೆ ಮತ್ತು ಸುಖಕರವಾದ ಆಶೀರ್ವಾದವು ಅವರಿಗೆ ದಯಪಾಲಿಸುವಂತದ್ದಾಗಿದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಇಲ್ಲಿ ನಾವು ನೋಡ್ತೇವೆ. 28-29ನೇ ವಚನವನ್ನು ನಾವು ನೋಡುವುದಾದ್ರೆ ಏನಂತಂದ್ರೆ, ಕಾರಣವಿಲ್ಲದೆ ನೆರೆಯವರ ಮೇಲೆ ಏನ್ ಮಾಡಬಾರ್ದು ಅಂತಂದ್ರೆ ಸಾಕ್ಷಿ ಹೇಳಲ್ಪಡಬಾರದು ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ನಮಗೆ ತಿಳಿಸ್ತದೆ. ಅನೇಕ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಒಂದು ವಿಧವಾದಂತ ಸುಳ್ಳು ಸಾಕ್ಷಿ ಅಥವಾ ಒಂದ್ ರೀತಿಯಾಗಿ ನಮ್ಮ ಬಾಯಿಗೆ ಬಂದ ಹಾಗೆ ನಾವು ಮಾತನಾಡಿಬಿಡ್ತೇವೆ, ಅಥವಾ ಬಾಯಿಗೆ ಬಂದ ರೀತಿಯಲ್ಲಿ ನಾವು ಸಾಕ್ಷಿಯನ್ನ ಹೇಳಿಬಿಡ್ತೇವೆ. ಮಾತಿನ ಮೂಲಕವಾಗಿ ಅವರಿಗೆ ಮೋಸ ಮಾಡುವುದಕ್ಕೆ ಪ್ರಯಾಸ ಪಡ್ತೇವೆ. ಆ ಕಾರಣದಿಂದಾಗಿ ದೇವರ ವಾಕ್ಯ ತಿಳಿಸ್ತದೆ, ಕಾರಣವಿಲ್ಲದೆ ನೆರೆಯವನಿಗೆ ಏನ್ ಮಾಡ್ಬೇಡ, ನೀನು ನೆರೆಯವನಿಗೆ ವಿರುದ್ಧವಾಗಿ ಸಾಕ್ಷಿ ಹೇಳಬೇಡ, ಮಾತಿನಿಂದ ವ್ಯಕ್ತಿಗಳನ್ನ ಮೋಸ ಮಾಡುವಂತದ್ದು ಬೇಡ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. 29ನೇ ವಚನವನ್ನು ನಾವು ನೋಡುವುದಾದ್ರೆ, ಅವನು ನನಗೆ ಮಾಡಿದಂತೆ ನಾನು ಅವನಿಗೆ ಮಾಡುವೆನು, ಅವನು ಮಾಡಿದ್ದಕ್ಕೆ ಸರಿಯಾಗಿ ಮುಯಿ
ತೀರಿಸುವೆನು ಅಂದುಕೊಳ್ಳಬೇಡ ಎಂಬುದಾಗಿ. ನಾನು ಆ ವ್ಯಕ್ತಿ ನನಗೆ ಮಾಡಿರ್ತಕ್ಕಂಥ ರೀತಿಯಲ್ಲಿ ನಾನು ಆತನಿಗೆ ಮಾಡ್ತೀನಿ ಎಂಬತಕ್ಕಂಥ ಒಂದು ಮುಯ್ ತೀರಿಸುವಂತ ಕೆಲಸ ಮಾಡುವಂತದ್ದು ಬೇಡ. ಯಾಕೆಂಬುದಾಗಿ ನಾವು ನೋಡುದಾದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮುಯ್ ತೀರಿಸುವಂತದ್ದು ಅದು ದೇವರ ಕೆಲಸ. ನಮ್ಮ ಕೆಲಸ ಏನೆಂಬುದಾಗಿ ನೋಡುದಾದ್ರೆ ಆತನಿಗೋಸ್ಕರ, ಆ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂತದ್ದು, ಅವರಿಗೋಸ್ಕರ ಅವರು ಕಷ್ಟದಲ್ಲಿರುವಂತ ಸಂದರ್ಭದಲ್ಲಿ ಸಹಾಯಗಳನ್ನು ಮಾಡುವಂತದ್ದು ನಮ್ಮ ಕೆಲಸವಾಗಿದೆ. ಅದು ಮಾತ್ರ ಅಲ್ಲದೆ ಇಲ್ಲಿ ನೋಡ್ತೇವೆ 30-31 ವಚನದಲ್ಲಿ ನಾವು ನೋಡುದಾದ್ರೆ ಸೋಮಾರಿಯ ಕುರಿತಾಗಿ ಇಲ್ಲಿ ನಾವು ಗಮನಿಸಿಕೊಳ್ತೇವೆ. ಏನೆಂಬುದಾಗಿ ಅಲ್ಲಿ ನೋಡುದಾದ್ರೆ ಅಲ್ಲಿ ನೋಡ್ತೇವೆ, ಸೋಮಾರಿಯ ಹೊಲದ ಮೇಲೆ ನಾನು ಹೋಗ್ತಾ ಇದ್ದೆ, ಬುದ್ಧಿಹೀನನ ತೋಟದ ಮೇಲೆ ಹಾದುದೆನು. ಅಲ್ಲಿ ನೋಡ್ತೇವೆ ಏನಂತ ಅಂದ್ರೆ, ಮುಳ್ಳು ಗಿಡಗಳು ಅದರಲ್ಲಿ ಹರಡಿಕೊಂಡಿದೆ, ಕಳೆಗಳು ಅದನ್ನು ಮುಚ್ಚಿ ಹೋಗಿದೆ, ಅಲ್ಲಿನ ಕಲ್ಲಿನ ಗೋಡೆಯು ಹಾಳಾಗಿತ್ತು ಎಂಬುದಾಗಿ. ಅಂದ್ರೆ ಆ ವ್ಯಕ್ತಿ ಸರಿಯಾಗಿ ಆ ಒಂದಿರ್ತಕ್ಕಂಥ ತನ್ನ ಹೊಲವನ್ನಾಗಿರಬಹುದು ಅಥವಾ ಒಂದು ಆ ತೋಟವನ್ನ ಸರಿಯಾಗಿ ಆತನು ಗಮನಿಸಿಕೊಳ್ಳದೆ ಇದ್ದಾನೆ. ಏನಂತಂದ್ರೆ ಯಾಕೆಂಬುದಾಗಿ ನೋಡುವುದಾದ್ರೆ ಅವನೇನ್ ಮಾಡ್ತಾ ಇದ್ದಾನೆ ಅಂದ್ರೆ, ತನ್ನ ಒಂದು ರೀತಿಯಾದಂತ ಆತನ ಜೀವಿತ ಯಾವ ರೀತಿ ಆಗಿದೆ ಅಂದ್ರೆ, ಇನ್ನು ಸ್ವಲ್ಪ ನಿದ್ರೆ, ಇನ್ನು ಸ್ವಲ್ಪ ಲೇಸಿನೆಸ್, ಇನ್ನು ಸ್ವಲ್ಪ ತೂಕಡಿಕೆ, ಇನ್ನೂ ಸ್ವಲ್ಪ ನಿದ್ದೆ ಮಾಡ್ಕೊಳ್ಳೋಣ, ಅಯ್ಯೋ ಇವತ್ತಲ್ವಾ ಇದನ್ನ ನಾಳೆ ಮಾಡೋಣ ಅಂತಕ್ಕಂಥ ಒಂದು ರೀತಿಯಾಗಿ ಆತನು ಅಂದಿಕೊಂಡಂತ ಕಾರಣದಿಂದಾಗಿ ಅದೆಲ್ಲವೂ ಏನಾಗಿದೆ, ಆತನಿಗಿರ್ತಕ್ಕಂಥ ಹೊಲದಲ್ಲಾಗಿರ್ಬೋದು ಅಥವಾ ಒಂದು ತೋಟದಲ್ಲಾಗಿರ್ಬೋದು, ಅದೆಲ್ಲವೇನಾಗಿದೆ ಒಂದು ರೀತಿಯಾಗಿ ಕಳೆ ಅಥವಾ ಬೆಳೆದೇ ಇರ್ತಕ್ಕಂಥ ಒಂದು ರೀತಿಯಾದಂತ ಒಂದು ಗಿಡಗಳು ಅಲ್ಲಿ ಬೆಳೆದು ಅದು ಕಷ್ಟಕರವಾಗಿ ಇದು ಕಾಣಿಸಿಕೊಳ್ತದೆ. ಅದೇ ರೀತಿಯಾಗಿ ನಾವು ನೋಡ್ತೇವೆ, ನಮ್ಮ ಜೀವನದಲ್ಲಿರ್ತಕ್ಕಂಥದ್ದನ್ನ ಪ್ರತಿಯಾದಂತ ರೀತಿಯಲ್ಲಿ, ಸರಿಯಾದಂತ ರೀತಿಯಲ್ಲಿ ನಾವು ಪ್ರಯಾಸವನ್ನ ಪಟ್ಟವರಾಗಿ ಯಾವುದನ್ನ ತೆಗೆದು ಹಾಕ್ಬೇಕು, ಯಾವುದನ್ನ ನೆಡಲ್ಪಡಬೇಕು ಎಂಬತಕ್ಕಂತ ಒಂದು ಜ್ಞಾನ ನಮ್ಮಲ್ಲಿ ಅದು ಇರಲ್ಪಡಬೇಕಾಗ್ತದೆ. ಆ ಒಂದು ಜ್ಞಾನವನ್ನ ದೇವರು ಕೊಡುವಂತವನಾಗಿದ್ದಾನೆ. ಆ ರೀತಿಯಾಗಿ ಇಲ್ಲಿ ನೋಡ್ತೇವೆ, ಅಯ್ಯೋ ಈ ಒಂದು ವಿಷಯವನ್ನ ನಾನು ಆಮೇಲೆ ಯೋಚನೆ ಮಾಡಿದ್ರೆ ಸಾಕು, ಇದು ನನ್ನಿಂದ ಇದನ್ನ ತೆಗೆದು ಹಾಕ್ತೇನೆ, ಮೋಸ್ಟ್ಲಿ ನಾಳೆ ಮಾಡ್ತೀನಿ, ನಾಡಿದ್ದ ಮಾಡ್ತೀನಿ ಎಂಬುದಾಗಿರುವಾಗ ಅದು ನಮ್ಮ ಜೀವನವನ್ನ ಅದು ನಾಶ ಮಾಡ್ತಾನೆ ಬರ್ತದೆ. ಅದಾದ ಆ ಸಂದರ್ಭದಲ್ಲಿ ನೋಡ್ತೇವೆ, ಆ ರೀತಿಯಾಗಿ ನಾವು ನಡೆದುಕೊಳ್ಳುವಾಗ, ಆ ರೀತಿಯಾಗಿ ನಾವು ಏನಪ್ಪಾ ಅಂತಂದ್ರೆ ಮೈಗಳ್ಳರಾಗಿ ಅಥವಾ ಇದನ್ನ ನಾಳೆ ಮಾಡ್ತೇನೆ, ನಾಡಿದ್ದು ಮಾಡ್ತೇನೆ ಎಂಬುದಾಗಿ ಅಂದುಕೊಳ್ಳುವಾಗ ಏನಾಗ್ತದೆ ಅಂತಂದ್ರೆ, ಬಡತನ ಆಗಿರ್ಬೋದು, ಮತ್ತೇನಂತಂದ್ರೆ ಅಡ್ಡದಾರಿ ಹಿಡಿಯುವಂತದ್ದು, ಅದೆಲ್ಲವೂ ಏನಾಗ್ತದೆ ಅಂತಂದ್ರೆ ಆತನ ಮೇಲೆ ಬೀಳುವಂತ ರೀತಿಯಲ್ಲಿ ಆಗ್ತದೆ. ಇಲ್ಲಿ ವಾಕ್ಯದ ನೋಡ್ತೇವೆ, 34ನೇ ವಾಕ್ಯದಲ್ಲಿ ನಾವು ನೋಡುದಾದ್ರೆ, ಬಡತನವು ದಾರಿಗಳನ್ನ ಹಾಗೂ ಕೊರತೆಯು ಪಂಜುಗಳನ್ನಂತೆಯೂ ನಿನ್ನ ಮೇಲೆ ಬೀಳುವು. ನಾವು ಯಾವಾಗ ತುಂಬಾ ನಿದ್ರೆಯನ್ನ ಮಾಡ್ಕೊಳ್ತೀವ ಅಥವಾ ಯಾವಾಗ ನಾವು ಏನಪ್ಪಾ ಅಂತಂದ್ರೆ ಸರಿಯಾದಂತ ಸಮಯಕ್ಕೆ ಸರಿಯಾದಂತ ಕಾರ್ಯಗಳನ್ನ ಮಾಡ್ತಾ ಇರ್ತೀವೋ, ಆಗ ಈ ರೀತಿಯಾದಂತ ಬಡತನ ಮತ್ತು ಏನಪ್ಪಾ ಅಂತಂದ್ರೆ ಅಡ್ಡದಾರಿಗಳನ್ನ ಹಿಡಿತಕ್ಕಂಥದ್ದು ಮತ್ತು ನಮ್ಮ ಜೀವಿತದಲ್ಲಿ ಅನೇಕ ಕೊರತೆಗಳು ಸಂಭವಿಸುವಂತದ್ದು ಆಗಿರ್ತದೆ. ಆ ಕಾರಣದಿಂದಾಗಿ ನಾವು ನೋಡ್ತೇವೆ 24ನೇ ಒಂದು ಜ್ಞಾನೋಕ್ತಿಗಳನ್ನು ನೋಡುವುದಾದ್ರೆ, ಇಲ್ಲಿ ಒಂದು ರೀತಿಯಾದಂತ ಏನಂತಂದ್ರೆ ಅನೇಕ ಒಂದು ಸಂಗತಿಗಳನ್ನ ದೇವರು ನಮಗೆ ತಿಳಿಸಿಕೊಡಲ್ಪಟ್ಟಿದ್ದಾನೆ. ಯಾವ ರೀತಿಯಾಗಿ ಮನೆಯನ್ನ ಕಟ್ಟುವುದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಾರ್ಯಗಳಾಗಿರ್ಬೋದು, ಮತ್ತು ಜ್ಞಾನಿಗಳ ಕುರಿತಾಗಿ ಮತ್ತು ಮೂರ್ಖರ ಕುರಿತಾಗಿ, ಮತ್ತು ನಮ್ಮ ಕರ್ತವ್ಯ ಏನೆಂಬುದಾಗಿ, ಮತ್ತು ದೇವರು ನಮಗೆ ಕೊಟ್ಟಿರುವಂತಹ ಆಲೋಚನೆಗಳು, ಸಲಹೆಗಳು, ಮತ್ತು ಯಾರೊಡನೆ ನಾವು ನಮ್ಮ ಒಂದು ಯಾರ ಜೊತೆ ನಮ್ಮ ಒಂದು ಒಡನಾಟಗಳನ್ನು ಇಟ್ಟುಕೊಳ್ಬೇಕೆಂಬತಕ್ಕಂಥ ಒಂದು ಆಲೋಚನೆಯನ್ನ ದೇವರು ಇಲ್ಲಿ ನಮಗೆ ತಿಳಿಸಿಕೊಳ್ಳಲ್ಪಟ್ಟಿದ್ದಾರೆ ಪ್ರಿಯರೇ. ಆ ಕಾರಣದಿಂದಾಗಿ ನಾವು ಪ್ರಾರ್ಥನೆಗಳನ್ನು ಮಾಡಿಕೊಳ್ಳೋಣ. ಕೃಪೆಯಲ್ಲೇ ಐಶ್ವರ್ಯ ಭರಿತರಾದಂತ ನಮ್ಮ ಸ್ವರ್ಗೀಯ ತಂದೆ ದೇವರೇ, ಹೌದು ಸ್ವಾಮಿ, ಒಂದು ಮುಂಚಾನೆ ವೇಳೆ ದೇವ ಜ್ಞಾನೋಕ್ತಿಗಳು 24ನೇ ಅಧ್ಯಾಯದ ಮೂಲಕವಾಗಿ ಸ್ವಾಮಿ ದೇವ ನಮ್ಮ ಜೀವನವನ್ನ ಕಟ್ಟಿಕೊಡುವುದಕ್ಕಾಗಿ ಸ್ವಾಮಿ ನೀನು ಜ್ಞಾನವನ್ನ ದಯಪಾಲಿಸಿದೆ, ಅದಕ್ಕಾಗಿ ನಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹೌದು ಸ್ವಾಮಿ, ಒಂದು ದಿವಸದಲ್ಲಿ ಜ್ಞಾನಿಗಳು ಮತ್ತು ಮೂರ್ಖರ ಕುರಿತಾಗಿ ಕೆಲವು ಸಂಗತಿಗಳನ್ನು ತಿಳಿಸಿಕೊಡಲ್ಪಟ್ಟಿದ್ದೀರಿ ದೇವ. ಹೌದು ಸ್ವಾಮಿ, ದುಷ್ಟರ ಕುರಿತಾಗಿ ಅವರ ಸಹವಾಸವನ್ನ ಬಯಸದಿರತಕ್ಕಂಥ ರೀತಿಯಲ್ಲಿ ನಮಗೆ ಆಲೋಚನೆಗಳನ್ನ ಕೊಡಲ್ಪಟ್ಟಿದ್ದೀರಿ ಸ್ವಾಮಿ ದೇವ. ಈ ಒಂದು ದಿವಸದಲ್ಲಿ ದೇವ ಮೈಗಳರಾಗಿರದೆ ಸ್ವಾಮಿ ದೇವ, ಲೇಜಿ ಆಗಿರದೆ ದೇವ, ನಿನ್ನ ಕೃಪೆಯ ಮೂಲಕವಾಗಿ ದೇವ ನಮ್ಮ ಕುಟುಂಬಗಳನ್ನ, ನಮ್ಮ ಜೀವಿತಗಳನ್ನ ಸ್ವಾಮಿ ನಾವು ಕಟ್ಟಿಕೊಳ್ಳುವಂತೆ
ದೇವ, ನೀನು ಅನೇಕ ಆಲೋಚನೆಗಳನ್ನ ಕೊಡಲ್ಪಟ್ಟಿದ್ದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯ ದೇವರೇ, ಈ ದಿವಸದ ನಮ್ಮ ಪ್ರತಿಯೊಂದು ಕಾರ್ಯಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಪರಿಶುದ್ಧಾತ್ಮನೇ, ನಿನ್ನ ವಿಶೇಷವಾದಂತಹ ಸಹಾಯದ ಮೂಲಕವಾಗಿ ನಮ್ಮನ್ನ ನಡೆಸಿ ಕಾಪಾಡ್ರಿ ಎಂಬುದಾಗಿ ರಕ್ಷಕನು ಒಡೆಯನಾದಂತಹ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡೋರಾಗಿದ್ದೇವೆ. ಚೂಳ ತಂದೆಯ ದೇವರೇ, ಆಮೆನ್.